ಆನೇಕಲ್ನಲ್ಲಿ ನಿಲ್ತಾ ಇಲ್ಲ ರೌಡಿ ಶೀಟರ್ಗಳ ದಾಂಧಲೆ. ನಡು ರಸ್ತೆಯಲ್ಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಆನೇಕಲ್ ಪಟ್ಟಣದ ಮಂಜುನಾಥ ಬಡಾವಣೆಯಲ್ಲಿ ನಡೆದಿರೋ ಘಟನೆ ಇದು. ಬೈಕ್ನಲ್ಲಿ ಹೋಗ್ತಾ ಇದ್ದವರ ಮೇಲೆ ಶ್ರೀರಾಮ್ ಅನ್ನೋನು ಹಲ್ಲೆಯನ್ನ ಮಾಡಿದ್ದಾನೆ. ರೌಡಿ ಶೀಟರ್ ಶ್ರೀರಾಮ್ ಮತ್ತವನ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿದೆ. ಆನೇಕಲ್ ಪಟ್ಟಣದ ಮಂಜುನಾಥ ಬಡಾವಣೆಯಲ್ಲಿ ನಡೆದಿರೋ ಘಟನೆ. ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣ ಪುರಸಭೆ ಸದಸ್ಯ ಪತಿಯಾಗಿದ್ದಾನೆ ಈ ರೌಡಿ ಶೀಟರ್ ಶ್ರೀರಾಮ್ ವೆಂಕಟೇಶಪ್ಪ 65 ವರ್ಷ ಅನ್ನುವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಗಲಾಟೆ ತಡೆಯೋದಕ್ಕೆ ಅಂತ ಬಂದ ಮಂಜುನಾಥ್ ಎಂಬಾತನ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಬೈಕ್ನಲ್ಲಿ ಮನೆಗೆ ತೆರಳುತ್ತಾ ಇದ್ದ ವೆಂಕಟೇಶಪ್ಪ ಅದೇ ರಸ್ತೆಯಲ್ಲಿ ಕಾರ್ನಲ್ಲಿ ಬಂದಿದ್ದ ಶ್ರೀರಾಮ್ ಮತ್ತು ತಂಡ ಏಕಾಏಕಿ ವೆಂಕಟೇಶಪ್ಪನ ಮೇಲೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಬೈತಾರೆ. ಯಾಕಪ್ಪ ಬೈತಾ ಇದೆಯಾ ಅಂತ ಪ್ರಶ್ನೆ ಮಾಡಿದಂತಹ ವೆಂಕಟೇಶಪ್ಪ ಅಷ್ಟಕ್ಕೇನೆ ಕಾರ್ನಿಂದ ಇಳಿದು ಕಲ್ ತಗೊಂಡು ವೆಂಕಟೇಶಪ್ಪನ ತಲೆ ಮೇಲೆ ಹಾಕಿ ಕುಡಿದ ಮತ್ತಿನಲ್ಲಿ ಶ್ರೀರಾಮ್ ಮತ್ತವನ ಗ್ಯಾಂಗ್ ಈ ರೀತಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇನ್ನು ಗಾಯಾಳುನ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಮುಂದೆ ಬರ್ತಾ ಇಲ್ಲ, ನಾನು ಹಿಂದೆ ಬಂದೆ. ಯಾಕಪ್ಪ ಸುಳ್ಳಾಗಿ ಹೋಗ್ತಾ ಇದ್ದೀವಿ, ಏನಪ್ಪ ಅವರು ಏನು ಮಾಡಿದ್ರು ಒತ್ತಿದ್ದು ಒಂದೇ ಅಲ್ಲ. ಆಮೇಲೆ ಮುಸ್ಲಿಗಾಗಿ ಗುದ್ದಿ ಹಂಗೆ ನಾನು ಕೇಳ್ಬಿಟ್ಟಿದ್ದೆ. 2 ವೀಲರ್ ಓಡಿಸ್ತಾರೆ ಅಲ್ಲುಗಳೆಲ್ಲ ಗುದ್ದೋದು. ಆಮೇಲೆ ನಾನು ಕಲ್ಲೆತ್ಕೊಂಡು ಗುತ್ತಾವನೆ ಅದೆಲ್ಲ ನಾವು. ಎಷ್ಟು ಜನ ಇದ್ರು ಸರ್ ಅವರು? 6 ಜನ 7 ಜನ ಇದ್ರು. ಏನು ಡ್ರಿಂಕ್ಸ್ ಮಾಡಿದ್ರ? ಏನು ಕುಡ್ದಿದ್ರ ಏನು ಸರ್? ಏನು ವಿಚಾರಕ್ಕೆ ಗಲಾಟೆ ಆಗಿದ್ದು? ಏನು ವಿಚಾರ ಒದ್ದಡಿಗೆ ನಾನು 2 ವೀಲರ್ ಸುಮಾರು ಜನ ಅವರೇ ಎಲ್ಲ ವಿಡಿಯೋ ಅಲ್ಲಿ ಎಲ್ಲ ನೋಡೋರು ಎಲ್ಲ ಆಫೀಸ್ ಮನೆಗೆ ಬರ್ಬೇಕಂದ್ರೆ ಮನೆಗೆ ಟರ್ನ್ ಮಾಡಿಲ್ಲ. ಅವನು ಮತ್ತೆ ಅವನು ರೈಟು ಅಂತ ಯಾರೋ ಹೋಗಿದ್ದಾನೆ ಕಾರಣ ಇಲ್ಲ. ಅವ್ರು ಮುಂದೆ ಕಾರ್ ಕಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಂದೆ ಕೆಳಗೆ ಬಿಟ್ಟಿದ್ದಾರೆ. ಕೆಳಗಡೆ ಇದ್ದಾಗ ಏನು ಆಯ್ತಾ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಹಿಡ್ಕೊಂಡು ನಮ್ಮ ತಂದೆ ಚೆನ್ನಾಗಿ ಓಡಾಡಿದ್ರು. ಅವ್ರಿಬ್ರು ಡ್ರಿಂಕ್ಸ್ ಮಾಡಿದ್ದಾರೆ. ನಮ್ಮ ತಂದೆ ಹಿಡ್ಕೊಂಡು ಚೆನ್ನಾಗಿ ಓಡ್ಬಿಟ್ಟಿದ್ದಾರೆ. ಆಮೇಲೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮೂರ್ತಿ, ಹೇಗೆ ನಡೀತು ಈ ಘಟನೆ? ಇವರ ಅಟ್ಟಹಾಸಕ್ಕೆ ಕೊನೆನೇ ಇಲ್ವಾ? ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರಾ? ಡೀಟೇಲ್ಸ್ ನೋಡೋದಾದ್ರೆ. ಹೌದು ಶಿಲ್ಪ, ಇತ್ತೀಚೆಗೆ ಆನೇಕಲ್ನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮತ್ತೆ ಅವರ ಒತ್ತಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆದ್ರೆ ಪೊಲೀಸ್ನವರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಿದ್ರು. ಇವರ ಒಂದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಿನ್ನೆ ಒಂದು ಆನೇಕಲ್ ಪುರಸಭೆ ಸದಸ್ಯ ಆಗಿರ್ತಕ್ಕಂಥ ವೆಂಕಟೇಶಪ್ಪನ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು. ಶ್ರೀರಾಮು ಕೂಡ ಅಂದ್ರೆ ರೌಡಿ ಶೀಟರ್ ಶ್ರೀರಾಮ್ ಏನಿದ್ದಾರೆ ಅವರು ಕೂಡ ಒಂದು ಪುರಸಭೆ ಸದಸ್ಯರು ಕೂಡ ಆಗಿದ್ರು. ಇವರು ಈ ಹಿಂದೆ ಕೂಡ JDS ನಲ್ಲಿದ್ದಂತಹ ಒಬ್ಬ ಶ್ರೀರಾಮ್ ಅವರು ಇತ್ತೀಚೆಗಷ್ಟೇ ಒಂದು DK ಸುರೇಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಂತಹ ಒಬ್ಬ ರೌಡಿ ಶೀಟರ್ ಆಗಿದ್ರು. ಇವರು ಯಾವ ದ್ವೇಷ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ. ನಿನ್ನೆ ಸುಮ್ಮನೆ ಒಂದು ಕ್ಷುಲ್ಲಕ ಕಾರಣಕ್ಕಂದ್ರೆ ಗಾಡಿಲಿ ಹೋಗ್ತಾ ಇದ್ದ ವೆಂಕಟೇಶಪ್ಪನನ್ನ ಬೇಕಂತಲೇ ಅಡ್ಡಗಟ್ಟಿ ನಿಲ್ಲಿಸಿ ಒಂದು ಕಲ್ಲಿನಿಂದ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಏನು ಎತ್ತ ಅಂತ ಕೇಳದೇನೆ ಯಾಕೆ ಹೊಡಿತಾ ಇದೆ ಅಂತ ಕೂಡ ವೆಂಕಟೇಶಪ್ಪನವರು ಕೇಳಿದಾಗ ಕೂಡ ಅದಕ್ಕೆ ಪ್ರತ್ಯುತ್ತರ ನೀಡದೇನೆ ಏಕಾಏಕಿ ಕಲ್ಲಿನಿಂದ ಒಂದು ಎದೆ ಭಾಗಕ್ಕೆ ಕೈಕಾಲು ಭಾಗಕ್ಕೆ ಒಂದು ಹೊಡೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ತಡಿಲಿಕ್ಕೆ ಬಂದಂತ ಆತನ ಮಗ ಮತ್ತು ತಮ್ಮನ ಮೇಲೂ ಕೂಡ ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಶ್ರೀರಾಮ್ ಅವರು. ಹೀಗಾಗಿ ತಕ್ಷಣ ಸ್ಥಳೀಯರು ಕೂಡ ವೆಂಕಟೇಶಪ್ಪನನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದು. ಇದರ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿ ಈಗಾಗಲೇ ಆರೋಪಿಯಾದಂತಹ ಶ್ರೀರಾಮರನ್ನು ಕೂಡ ಠಾಣೆಗೆ ಕರೆಸಿ ಒಂದು ಹೇಳಿಕೆಯನ್ನು ಪಡೆದಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯ FIR ದಾಖಲು ಮಾಡಿಲ್ಲ. ಹೀಗಾಗಿ ಠಾಣೆಗೆ ಕರೆಸಿ ಒಂದು ಹೇಳಿಕೆಯನ್ನು ಪಡಿತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿದೆ. ಹಾಗಾಗಿ ಅಂದ್ರೆ ಇತ್ತೀಚೆಗೆ ಆನೇಕಲ್ ಸುತ್ತಮುತ್ತ ಆನೇಕಲ್ ಸೇರಿದಂತೆ ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ಪುಂಡರ ಮತ್ತೆ ರೌಡಿ ಶೀಟರ್ಗಳ ಒತ್ತಡ ಕೂಡ ಹೆಚ್ಚಾಗಿದೆ. ಈ ಹಿಂದೆ ಕೂಡ ಒಂದು ಅಂದ್ರೆ ಆನೇಕಲ್ ಶಾಸಕರ ಆಪ್ತರಾಗಿರ್ತಕ್ಕಂಥ ಯಲ್ಲಪ್ಪನವರು ಕೂಡ ಒಂದು ಹೆಡ್ ಕಾನ್ಸ್ಟೇಬಲ್ ಮೇಲೆ ಕೂಡ ಹಲ್ಲೆ ಮಾಡಿದ್ರು. ಆದ್ರೆ ಯಾವುದೇ ರೀತಿಯ ಅಂದ್ರೆ ಅವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ರು. ಆದ್ರೆ ಮತ್ತೆ ಒಂದು ಕಾಂಗ್ರೆಸ್ನವರು ಮತ್ತೆ ಒಂದು ಏಕಪಕ್ಷಕ್ಕೆ ಅಂದ್ರೆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರೇ ಈ ರೀತಿ ಉಪಟಳ ಹೆಚ್ಚು ನಡೆಸ್ತಾ ಇದ್ದು ಯಾವ ರೀತಿ ಪೊಲೀಸ್ನವರು ಕೂಡ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ.
ರೈಟು ಅಂತ ಹೇಳ್ಬಿಟ್ಟು ಅಂತ ಒಬ್ರು, ಇನ್ನೊಬ್ರು ಬಾಲು ಹ್ಯಾಂಡಿಕ್ಯಾಪ್ ಬಾಲು ಅಂತ ಹೇಳ್ಬಿಟ್ಟು ಅಂತ ಒಬ್ರು, ಆಮೇಲೆ ಇನ್ನೊಬ್ರು ಅವರು ಮಂಜು ಜೆಕೆ ಮಂಜು ಮೋಹನ್ ಅಂತ ಹೇಳ್ಬಿಟ್ಟು ಅಂತ ಅವರು, ಆಮೇಲೆ ಇವರು ಶ್ರೀರಾಮ್ ಅವರು ಕಲ್ಲೆತ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಿದಾರ. ಆಮೇಲೆ ಅಟ್ಯಾಕ್ ಮಾಡಿ ಇವರು ಚೆನ್ನಾಗಿ ಹೊಡಿದಾರೆ. ಆಮೇಲೆ ನಮ್ಮ ಅಣ್ಣ ಹೊಡಿದಾರೆ ಬಿಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ಹಿಡ್ಕೊಂಡು ನಮ್ಮ ಅಣ್ಣಂಗೂ ಹೊಡಿದಾರೆ. ನಮ್ಮ ಅಣ್ಣಂಗೂ ಹಿಡ್ಕೊಂಡು ಚೆನ್ನಾಗಿ ಹೊಡಿದಾರೆ. ಅವರೆಲ್ಲ 4 ಜನ ಸೇರ್ಕೊಂಡು ಫುಲ್ ಹ್ಯಾಂಗ್ ಅವ್ರು ಮಾತಾಡೋಕ್ಕೂ ಇಲ್ಲ, ಅವ್ರಿಗೆ ಇದಿಲ್ಲ, ಜ್ಞಾನ ಇಲ್ಲ ಅವ್ರಿಗೆ. ಅಷ್ಟು ಆ ರೇಂಜಲ್ಲಿ ಇದ್ರು ಅವರೆಲ್ಲರೂ ಹಿಡ್ಕೊಂಡು ಚೆನ್ನಾಗಿ ಹೊಡೆದು, ಆಮೇಲೆ ಕಲ್ಲಲ್ಲೆಲ್ಲ ಹೊಡೆದು, ಆಮೇಲೆ ಫೈನಲ್ ಆಗಿ ನಾವೆಲ್ಲನೂ ಅಲ್ಲಿ ಹೋಗಿ ನಾವು ಬಿಡ್ಸಕ್ ಹೋದಾಗ ಅಲ್ಲಿ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಅವ್ರಿಗೂ ಒದೆ ಬಿದ್ದಿರ್ಬೋದು, ಒದೆ ಬಿದ್ದಿದ್ದೆ ಅವ್ರಿಗೂ. ಆದ್ರೆ ನಮ್ಮ ತಂದೆಯವ್ರಿಗೆ ಇವ್ರಿಗೆ ಚೆನ್ನಾಗಿ ಹೊಡಿದಾರೆ. ಅಲ್ಲ, ಈ ಹಿಂದೆ ಏನ್ ಗಲಾಟೆ ಇರ್ಲಿಲ್ಲ. ಈ ನಮ್ಗೆ ಏನು ಯಾರು ಅನ್ನೋದೇ ಗೊತ್ತಿಲ್ಲ ಸರ್ ನಮ್ಗೆ. ನನಗೆ ಪರಿಚಯ ಇವ್ರಿಗೂ ಅಂತ ಇವ್ರಿಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ಒಂದು ಚೆನ್ನಾಗಿ ಹೊಡೆದು ಈ ತರ ಮಾಡಿದಾರೆ. ರೈಟು ಅಂತ ಹೇಳ್ಬಿಟ್ಟು ಅಂತ ಒಬ್ರು, ಇನ್ನೊಬ್ರು ಬಾಲು ಹ್ಯಾಂಡಿಕ್ಯಾಪ್ ಬಾಲು ಅಂತ ಹೇಳ್ಬಿಟ್ಟು ಅಂತ ಒಬ್ರು, ಆಮೇಲೆ ಇನ್ನೊಬ್ರು ಅವರು ಮಂಜು ಜೆಕೆ ಮಂಜು ಮೋಹನ್ ಅಂತ ಹೇಳ್ಬಿಟ್ಟು ಅಂತ ಅವರು, ಆಮೇಲೆ ಇವರು ಶ್ರೀರಾಮ್ ಅವರು ಕಲ್ಲೆತ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಿದಾರ. ಆಮೇಲೆ ಅಟ್ಯಾಕ್ ಮಾಡಿ ಇವರು ಚೆನ್ನಾಗಿ ಹೊಡಿದಾರೆ. ಆಮೇಲೆ ನಮ್ಮ ಅಣ್ಣ ಹೊಡಿದಾರೆ ಬಿಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ಹಿಡ್ಕೊಂಡು ನಮ್ಮ ಅಣ್ಣಂಗೂ ಹೊಡಿದಾರೆ. ನಮ್ಮ ಅಣ್ಣಂಗೂ ಹಿಡ್ಕೊಂಡು ಚೆನ್ನಾಗಿ ಹೊಡಿದಾರೆ. ಅವರೆಲ್ಲ 4 ಜನ ಸೇರ್ಕೊಂಡು ಫುಲ್ ಹ್ಯಾಂಗ್ ಅವ್ರು ಮಾತಾಡೋಕ್ಕೂ ಇಲ್ಲ ಅವ್ರಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.